ಹ್ಞೂ ಪರವಾಗಿಲ್ಲ. ಆ ಮನಿಕ್ರಿ ಈ ಮನೆ ಭಾಳ ಚೆನ್ನಾಗೈತೆ ನೋಡು. ಬರ್ಬೇಕು ದೊಡ್ಡ ಮಂದಿ. ಯಾಕೆ ಇವತ್ತು ನೆನಪಾತೇನ? ಅವಾಗ ಬೇರೆ ಮನೆ ನೋಡೇವಿ ಬಾರಪ್ಪ ಹಾಲು ಉಕ್ಸ್ತೇವಿ ಅಂತಂದ್ರೆ ಬರಲಿಲ್ಲ. ಯಾರಿಗೆ ಗೊತ್ತು ನಿನಗೂ ಅಣ್ಣನ ಬುದ್ಧಿನ ಬಂದತೇನೆ ಬರ್ತಾ ಬರ್ತಾ. ಇಂಥ ಬಡವ್ರ ಮನೆಗೆ ಯಾಕೆ ಬರ್ಬೇಕು, ಇಂಥ ಸಣ್ಣ ಮನೆಗೆ ಯಾಕೆ ಬರ್ಬೇಕು, ಇಂಥ ಸಣ್ಣ ಸಣ್ಣ ಇದಕ್ಕೆಲ್ಲ ಯಾಕೆ ಬರ್ಬೇಕು ಅನ್ನೋದು ಐತೆ ತಲೆಯಾಗಲ್ಲ. ಈಗಾದ್ರೆ ಯಾಕೆ ಬಂದಿಯಪ್ಪ, ಹೋಗ್ಬಿಡು, ಮರ್ತು ಬಿಡತ್ತಾಗ ಅವ್ರು ಹೆಂಗೆ ಮರ್ತು ಆರಾಮಾದ್ ಬರ, ನೀನು ಮರ್ತು ಬಿಡು. ಯಾರ ಜೊತೆ ಮಾತಾಡಕತ್ತಾರೆ ಇವರು? ನೋಡ್ತಂತಡಿ. ಏಯ್ ವಿಜಿ ಬಂದನ? ಥೂ, ನೀವೇನು ಇಲ್ಲ ನಿಂತ್ಕೊಂಡು ಮಾತಾಡ್ಸಕತ್ತೀರಲ್ಲ. ಒಳಗದು ಕರಿಬೇಕಾ ಪಾಪ, ಫಸ್ಟ್ ಟೈಮ್ ಬಂದನ. ಅದು ಏನೇನೋ ಮಾತಾಡ್ಕೊಂತ ಎಲ್ಲ ನಿಂತೆ ನೋಡಿ. ಏ ವಿಜಿ ಬಾರ ಹೊರಗೆ, ನೀನು ಹಂಗೆ ನಿಂತಿಯಲ್ಲ ಅಲ್ಲೇ. ಬಾ ಒಳಗೆ ಬಾ. ಅವನು ನಮ್ಮ ಮಂತರ ಮನೆಗೆಲ್ಲ ಬರಂಗಿಲ್ಲ ಬಿಡು, ಯಾಕೆ ಸುಮ್ಮನೆ ಕರಿತಿ? ಬರಂಗಿಲ್ಲ ಬಿಡು, ಅಲ್ಲ ನಮ್ಮ ಮಂತರ ಮನೆಗೆ ಯಾಕೆ ಬರ್ತಾನೆ? ಅವರೆಲ್ಲ ದೊಡ್ಡ ದೊಡ್ಡ ಮನ್ಯಾಗ ಇದು ಬಂದಾರ, ಪಾಪ ಇಂಥ ಸಣ್ಣ ಮನೆಗೆ ಬರಾಕ ಪಾಪ ಅಸಹ್ಯಕತ್ ಅನಿಸ್ತೈತೆ. ಅದಕ್ಕೆ ಬಂದ್ರು ಮತ್ತೆ. ಅಷ್ಟು ಫೋನ್ ಮಾಡಿ ಬಾಬಾ ಅಂತಂದ್ರು ಬರೋಕ್ಕಾಗಿಲ್ಲ ಇವನಿಗೆ. ಈಗ ಬಂದಾನ. ಯಾಕೆ ಬಂದನು ಕೇಳಿ ಈಗಾದ್ರು? ಅಯ್ಯ ಥೂ, ನಿಮ್ದಂತೂ ಬಿಡ್ರಿ ಪಾಪ. ಈಗಾದರೂ ಬಂದು ನಂಗೆ ಯಾಕೆ ಮಾತಾಡ್ತೀರಿ ನೀವಂದ್ರು? ಏ ವಿಜಿ ಬಾರ, ನೀನು ಅವ್ರ ಮಾತಿ ತೆರೆ ಕಡಿಸಿಬೇಡ. ಬಾ ನೀನು ಒಳಗೆ ಬಾ, ಮನೆ ನೋಡಿ ಬಾ. ಅಣ್ಣ ಸಿಟ್ಟಾಗಬಾರ್ದು. ಏನು ಮಾಡಬೇಕು, ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋದು. ಅದು ಒಂದು 4-5 ವರ್ಕರ್ಸು ರಜೆ ಮಾಡಿದ್ರು ಅಂತಂದು ನಾನು ಒಂದು 2-3 ದಿನ ಮುಂಚೆನೇ ಕೇಳಿದ್ರು ಲೀವ್ ಕೊಡಲೇ ಇಲ್ಲ. ನಾನೇನು ಮಾಡಲಿ ಹೇಳು? ಈಗ ಲೀವ್ ತೊಗೊಂಡು ಬಂದುಬಿಟ್ಟೆ ಅಂದ್ರೆ ಮತ್ತು ನನ್ನ ಕೆಲಸನೂ ಹೋಗ್ಬಿಡ್ತೈತಿ. ಅದಕ್ಕೆ ಬರಲಿಲ್ಲ. ಪ್ಲೀಸ್ ಕಣೋ, ಬೇಜಾರು ಮಾಡ್ಕೋಬೇಡ. ಸಾರಿ. ಲಕ್ಷ್ಮಿ, ನನಗೆ ಕೆಲಸಕ್ಕೆ ಟೈಮ್ ಆತಾಗ ಇವತ್ತೇನು ಬಾಕ್ಸ್ ಬೇಡ. ನಾನು ಮಧ್ಯಾಹ್ನ ಬರೋದಾದ್ರೂ ಬರ್ತೀನಿ, ಅಲ್ಲಿ ಏನಾರು ತಿಂತಾನಂತೆ. ನೀನು ನೋಡು, ಮತ್ತು ಆ ಸಾಮಾನುಗಳೆಲ್ಲ ತಂದು ಹಂಗೆ ಇಟ್ಟವಲ್ಲ, ಇನ್ನೂ ಏನು ಸಾಮಾನು ಹೊಂದ್ಕಿ ಮಾಡಿಲ್ಲಲ್ಲ, ಎಲ್ಲ ಹೊಂದ್ಸ್ಕ. ನಾನು ಬೇಕಾದ್ರೆ ಇವತ್ತು ನಾಳೆ ಬೇಕಾ 1-2 ದಿನ ಹೊರಗೆ ಉಂತಾನಂತೆ. ಸಾಯಂಕಾಲ ಬಂದು ಇಬ್ಬರು ಎಲ್ಲ ಮತ್ತೆ ಸ್ವಲ್ಪ ಎಲ್ಲ ಹೊಂದ್ಸ್ಕೊಳ್ಳೋಣಂತೆ. ನೀನು ಅಷ್ಟೊತ್ತವರೆಗೂ ಎಷ್ಟಾಗತ್ತೆ ಅಷ್ಟು ನಿನ್ನ ಕೈಲಿ ಮಾಡ್ಕೆ. ನನಗೆ ಉಕ್ಕಂತಾಗ ಟೈಮ್ ಆಯ್ತು. ಅಣ್ಣ ನಿಂತ್ಕೊಳ್ಳೋ, ಹೆಂಗೆ ಮಾಡ್ತೀಯಲ್ಲ ಅಣ್ಣ? ವಿಜಿ ಅಪ್ಸೆಟ್ ಅಂತದಂದು ನಿನಗೆ ಗೊತ್ತಲ್ಲಪ್ಪ, ನಾನೇನು ಹೊಸ್ದಾಗಿ ಹೇಳ್ಬೇಕಾಗಿಲ್ಲ. ಬಾಬಾ ಎಷ್ಟೊತ್ತು ಸಿಟ್ಟಿರ್ತೈತಿ. ಈಗ ಹೋಗಿರ್ತಾರಲ್ಲ, ಮತ್ತು ಸಾಯಂಕಾಲ ನೀನು ಈಗ ಹೆಂಗಿದ್ರು ಭಾಳ ದಿನಕ್ಕೆ ಬಂದು ನಿಮ್ಮ ಅಣ್ಣನ ಸಿಟ್ಟು ಹೋಗ್ಕೊಂಡ್ರೆ 1-2 ದಿನ ಉಳ್ಕೊಂಡು ಹೋಗ್ಬೇಕು ನೋಡಪ್ಪ ನೀನು. ಬಾಬಾ ಏನೂ ಆಗಲ್ಲ. ಸಾಯಂಕಾಲ ಬಂದಮೇಲೆ ಅವರ ಮಾತಾಡ್ಸ್ತಾರೆ. ಬಾ ಮನೆ ನೋಡ್ಬಾ ಹೆಂಗೈತೆ ಅಂದು. ಸರಿ ಐತಿಗೆಮ್ಮ, ನಡ್ರಿ. ಹೆಂಗೈತಪ್ಪ ವಿಜಿ, ಚೆನ್ನಾಗೈತೆ ಏನು ಮನೆ? ಹ್ಞೂ ಅತ್ತಿಗೆಮ್ಮ, ಚೆನ್ನಾಗೈತೆ ನೋಡ್ರಿ. ಏನು ಕುಡಿತಿ? ಟೀ ಮಾಡ್ಲಾ, ಏನು ಕಾಫಿ ಮಾಡ್ಲಾ, ಏನು ಸರ್ಬತ್ ಮಾಡ್ಲಾ? ಬಿಸಿಲೈತಿ. ಅತ್ತಿಗೆಮ್ಮ ಸದ್ಯಕ್ಕಂತೂ ಏನು ಬೇಡ. ಈಗ ಬರೋ ಮುಂದೆ ಯಾಕೋ ಭಾಳ ಶೆಕೆ ಆಗುತ್ತಿತ್ತಲ್ಲ, ಅಲ್ಲ ಬೀಕ್ರಿ ಇತ್ತಲ್ಲ, ಹಂಗೆ ಒಂದು ಬಾದಾಮಿ ಹಾಲು 1-2 ಬಾದಾಮಿ ಹಾಲು ಕುಡಿದ್ಬಿಟ್ಟೆ ತಣ್ಣಗೆ, ಹೊಟ್ಟೆ ಫುಲ್ ಆಗೈತಿ. ಆಮೇಲೆ ಊಟನ ಮಾಡಿಬಿಡ್ತಾನೆ ತಗರಿ. ಬಾಡಿಗೆ ಎಷ್ಟು ಅತ್ತಿಗೆಮ್ಮ? ಅಂದ್ರೆ ಮನೆ ಚೆನ್ನಾಗೈತಿ ಬಿಡ್ರಿ. ಹೊರಗೂ ಒಂಥರ ತಂಪು ಐತಿ, ಒಳಗಂದ್ರೆ ಫಸ್ಟಿನ ಮನೆ ಒಂಥರ ಇದು ತಗಡಿದ್ವಲ್ಲ, ಈ ಶೆಕೆಗೆ ಅದಕ್ಕೆ ಇರೋಕೆ ಹಾಕೋದ್ರು ಬಿಡ್ರಿ. ಹೆಂಗ ನೀವು ಈ ಮನೆಗೆ ಶಿಫ್ಟ್ ಆಗಿದ್ದು ಚೆನ್ನಾಗಾತು. ಬಾಡಿಗೆ 6,000 ಅಂದರು. ಅಂದ್ರೆ 2 ರೂಮ್ ಅದಾವಲ್ಲ, ಮತ್ತು 6,000 ಅಂದ್ರೆ ನಾವು ಮತ್ತು ಬೇರೆ ಮನೆ ಸಣ್ಣ ಮನೆ ಯಾವುದಾದ್ರೂ ಸಿಗ್ತತೆ ನಾನು ನೋಡಿದ್ವಿ ಬಿಟ್ಟು, ಮತ್ತು ಬೇರೆ ಮನೆ ಯಾವುದೂ ಸಿಗಲೇ ಇಲ್ಲಪ್ಪ. ಹಳ್ಳಿ ಒಳಗೆ ಎಲ್ಲಿ ಬಾಡಿಗೆ ಮನೆ ಯಾರು ಕೊಡೋಂಗಿಲ್ಲ, ಸಿಗೋಂಗಿಲ್ಲಲ್ಲ. ಅತ್ತಾಗಿದ ಇಲ್ಲ ಅಂತಂದು ಫಿಕ್ಸ್ ಮಾಡಿದ್ವಿ. 6,000 ಅಂದ್ರೆ ನಾವು ಹಂಗೆ ಮಾಡ್ಕೊಂತ 5,500 ಅಂದ್ವಿ. ಮತ್ತು 5,200-300 ಅಂತ ಕೇಳಿದ್ವಿ. ಅಂದ್ರೆ ನೀರಿಂದು ಏನು ಮತ್ತು ಎಕ್ಸ್ಟ್ರಾ ಬಿಲ್ ಬರೋಂಗಿಲ್ಲಂತೆ. ನೀರು ಯಾವಾಗಲೂ ಬರ್ತಿರ್ತಾವಂತೆ. ಆಮೇಲೆ ಕರೆಂಟ್ ಬಿಲ್ಲು ನಾವು ಎಷ್ಟು ಬಳಕೆ ಮಾಡ್ತೇವೆ ಅದು ಎಷ್ಟೆಷ್ಟು ಯೂನಿಟ್ ಅಂತ ಇರ್ತೈತೆ. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರಷ್ಟೇ ಹೆಚ್ಚಿಗೆ ಬರ್ತೈತಂತೆ. ಅದಕ್ಕೆ ನಾವೇನು ಭಾಳ ಮಂದಿ ಇಲ್ಲಲ್ಲ, ಅದಕ್ಕೆ ನಡೀತೈತೆ ಬಿಡು ಅಂತಂತಂದು ಈಗ 1 ವಾರ ಆತೆ ನೋಡು. ಅಂದರೆ ನಿಮಗೆ ಫೋನ್ ಮಾಡಿದ್ವಲ್ಲ, ನೀನು ಬರಲಿಲ್ಲಪ್ಪ ಹಾಲು ಉಕ್ಸಕ್ಕೆ, ಯಾರೂ ಬರಲಿಲ್ಲಲ್ಲ. ಅದಕ್ಕೆ ನಿಮ್ಮ ಅಣ್ಣಗೆ ಬೇಜಾರಾಗೈತಿ. ಈಗ ಅಮ್ಮನೂ ಮಾತಾಡ್ಸಂಗಿಲ್ಲ, ಮತ್ತು ನಿಮ್ಮ ದೊಡ್ಡಣ್ಣಗೆ ಫೋನ್ ಮಾಡಿದ್ರೆ ಅವರು ಬರಲಿಲ್ಲ. ಈಗ ಅಕ್ಕಗೂ ಫೋನ್ ಮಾಡಿದ್ರೆ ಅವರು ಬರಲಿಲ್ಲ. ನೀನು ಬರ್ತೀನಿ ಭಾಳ ಆಸೆ ಇಟ್ಕೊಂಡಿದ್ರ, ನೀನು ಬರ್ತಾನೆ ಏನು ಬರಲೇ ಇಲ್ಲಲ್ಲ. ಅಯ್ಯೋ ಇಲ್ಲತ್ತಿಯಮ್ಮ, ಅದೇ ಹೇಳಿದ್ನಲ್ಲ, ಕಂಪ್ನಿಗೆ ಸ್ವಲ್ಪ ಭಾಳ ಲಾಸ್ ಆದಂಗೆ ಆಗ್ಬಿಟ್ಟಿತ್ತ. ಅದಕ್ಕೆ ಬಾಸು ಮೊದಲ ಸಿಟ್ನಾಗಿದ್ರೆ ನಾನು ರಜೆ ಕೇಳಿದ್ದೆ, ಅವಾಗ ಹ್ಞೂ ಅಂದಿದ್ರು. ಅಲ್ಲ ಇನ್ನೊಂದ್ಸರಿ ಕೇಳಕ್ಕೆ ಹೋದ್ರೆ ಏನು ಎಲ್ಲರಿಗೂ ಒಮ್ಮೆಟ್ಗೆ ರಜೆ ಮಾಡ್ಕೊಂಡಿದ್ನೇನು ನಿಮ್ಮ ಮಾವನ ಮನೆ ಅಂದ್ಕೊಂಡಿರಿ, ನಂಗೆ ಹಿಂಗೆ ಅಂತಂದು ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ಅದಕ್ಕೆ ನಮ್ಗೆ ಇನ್ನೊಂದ್ಸರಿ ಕೇಳಂಗೆ ಆಗಲಿಲ್ಲ. ಅದಕ್ಕೆ ನಾನು ಮತ್ತೆ ಫೋನ್ ಎತ್ತಿದ್ರೆ ನನ್ನ ಬೇಜಾರು ಮಾಡ್ಕೊಂತಾನೆ ಮಾತಾಡಿದ್ರಿ ಅಂತ ನಾನು ಸುಮ್ಮನೆ ಫೋನ್ ಎತ್ತಕ್ಕೆ ಹೋಗಲಿಲ್ಲ ನಾನು. ಹೌದೇನು? ಪ್ರೈವೇಟ್ ಕಂಪ್ನಿ ಒಳಗೆ ಕೆಲಸ ಮಾಡಿದ್ರೆ ಮತ್ತೆ ಹಿಂಗೆ ನೋಡಪ್ಪ, ಅವ್ರು ಯಾರೋ ಮೇಲಿನ ಟೆನ್ಷನ್ನು ಯಾರ ಮೇಲೆಗೆ ಹಾಕ್ತಾರೆ. ಆದರೂ ನಾವು ಅವ್ರಿಗೇನು ಒಂದು ಮಾತು ಇದ್ರು ಮಾತಾಡಿದಂಗೆ ಸುಮ್ಮನೆ ಇರಬೇಕು. ಅಲ್ಲ ಹಿಂಗಂತ ನಂಗೆ ಬೇಜಾರಾಗಬೇಡ. ನೀನು ಯಾಕೆ ಇಲ್ಲೇ ನಮ್ಮ ಜೊತೆಗೆ ಅಲ್ಲಂದ್ರೆ ಮನೆ ಸಣ್ಣದಿತ್ತ, ಇರೋಕ್ಕೇನು ಅನುಕೂಲ ಇದ್ದಿದ್ದಿಲ್ಲ. ಇಲ್ಲೆಲ್ಲ ಚೆನ್ನಾಗಿತ್ತಲ್ಲ, ಆರಾಮ್ 2 ಬೆಡ್ರೂಮ್ ಅದಾವು, ಮನೇನು ಸ್ವಲ್ಪ ದೊಡ್ಡದೈತಿ. ನೀನು ಇಲ್ಲೇ ಇರ್ಬೋದಲ್ಲ, ಇಲ್ಲಿ ಯಾವುದಾದ್ರೂ ಕೆಲಸ ನೋಡ್ಕೋಬೋದಲ್ಲ. ಇಲ್ಲಾಂದ್ರೆ ಆ ಕಂಪ್ನಿ ಬಿಟ್ಟು ಯಾವುದಾದ್ರೂ ಬೇರೆ ಓನ್ ಬಿಸ್ನೆಸ್ ಮಾಡೋಕ್ಕೆ ನೀವು ಯಾಕಿಬ್ರು ಅಣ್ಣ ತಮ್ಮ ಇಬ್ಬರು ಸೇರಿ ಮಾಡಬಾರ್ದು? ಹ್ಞೂ ಅತ್ತಿಗೆಮ್ಮ, ನಾನು ಅದೇ ಯೋಚನೆ ಇಟ್ಕೊಂಡು ಅಣ್ಣ ಬಂದಮೇಲೆ ಹೇಳ್ಬೇಕು ಅನ್ಕೊಂಡೆ. ಮತ್ತು ನೀವೀಗ ಮಾತಾಡ್ತಿದ್ರಲ್ಲ, ಅದಕ್ಕೆ ನಿಮಗೆ ಹೇಳಕತ್ತೆ ನೋಡ್ರಿ. ನಾನು ಹೇಳ್ಬೇಕಂದ್ರೆ ಕೆಲಸ ರಿಸೈನ್ ಮಾಡಿ ಬಂದೇನಿ. ಹೌದಾ? ಕೆಲಸ ರಿಸೈನ್ ಮಾಡಿ ಬಂದೀಯಾ? ಯಾಕೆ? ನೀನು ಹಂಗೆಲ್ಲ ಬಿಡ್ತಿದ್ದಲ್ಲ? ಅಯ್ಯೋ ಇಲ್ಲಿ ಬಿಡತ್ತಿಯಮ್ಮ,
ಅದೇ ಹೇಳಿದ್ನಲ್ಲ, ಸ್ವಲ್ಪ ಬಾಸ್ ಜೊತೆಗೆ ಸ್ವಲ್ಪ ಕಿರಿಕಿರಿ ಆಯ್ತು. ಅದೇ ಇದು ರಜೆ ಸಂಬಂಧನ ಅಲ್ಲ, ಈ ಒಂದ್ಸರಿ ಅಂತಂದಲ್ಲ, ನಾನೇನು ಜಾಸ್ತಿ ಲೀವ್ ಕೇಳೋದಿಲ್ಲ, ಏನಿಲ್ಲ. ಯಾವಾಗ ಅಪ್ರೂಪ್ ಕೇಳ್ತಿರ್ತಾನೆ, ಅವ್ರು ಯಾರ್ಯಾರು ಲೀವ್ ಹಾಕಿದಾರೆ ಅಂತಂದು ಆ ಒತ್ತಡ ಎಲ್ಲ ನನ್ನ ಮ್ಯಾಗ ನೋಡ್ತಾರೆ. ನನಗೂ ಭಾಳ ದಿನ ಸೈಟ್ಕೊಂಡು ಸಾಕಾಗ್ಬಿಟ್ಟೈತೆ ನೋಡ್ರಿ. ಅದಕ್ಕೆ ಯಾವಾಗಾದ್ರೂ ಬಿಡ್ತಾನೆ ನಂಗೆ ಆಗ್ಬಿಟ್ಟಿತ್ತು. ಮೊನ್ನೆ ಹೋಗ್ತಿದ್ದೆ, ಬಾಯಿ ಬಂದಂಗೆ ಬೈದ್ಬಿಟ್ರೆ. ಆದರೂ ಒಂದು ವಾರ ಹೋಗಂಗೆ ಹೋದೆ. ಆದರೂ ಮೊದಲಿದ್ದಂಗಿದ್ರೆ ನಾನು ಇರ್ತಿದ್ದೆ, ಏನೋ ಹೋಗ್ಲಿ ಬಿಡಪ್ಪ ಒಂದ್ಸರಿ ಬೈತಾರ ಅಂತಂದು. ಅದನ್ನ ಕಂಟಿನ್ಯೂ ಮಾಡಕತ್ಬಿಟ್ಟಾರ ಅವರು. ಎಲ್ಲಿ ನೋಡಿದ್ರು ಬೇಕಂತ ನನ್ನ ಟಾರ್ಗೆಟ್ ಮಾಡಿ ಮಾತಾಡೋದು, ಬೇಕಂತ ಕೆಲ್ಸಕ್ಕೆ ಲೀವ್ ಮಾಡ್ತಾರ, ಕೆಲ್ಸಕ್ಕೆ ಬರ್ತಾರ, ವರ್ಕ್ ಮಾಡಂಗಿಲ್ಲ, ಸುಮ್ಮನೆ ಸ್ಟೈಲಿಗೆ ಬಂದು ಸ್ಟೈಲಾಗಿ ಹೋಗ್ತಾರ ಅಂತಂದು ಸುಮ್ಮನೆ ನನ್ನೇ ಮುಂದಿಟ್ಕೊಂಡು ಬೇರೆಯವ್ರಿಗೆಲ್ಲ ಮಾತಾಡೋದು ನಾನು ಕೇಳಿಸ್ಕೊಂಡೆ. ಅದಕ್ಕೆ ಸುಮ್ಮನೆ ನಾವು ಎಷ್ಟು ಕಷ್ಟಪಟ್ಟಲ್ಲಿ ವರ್ಕ್ ಮಾಡಿದ್ರೆ ಅವ್ರಿಗೆ ಅದ್ರ ಬೆಲೆ ಗೊತ್ತಾಗಂಗಿಲ್ಲ. ಅದಕ್ಕಂತ ಕೆಲಸ ಮಾಡೋದಕ್ಕೆ ಸುಮ್ಮನೆ ಬಿಟ್ಟು ಬರೋದು ಚೆನ್ನಾಗಂತಂದು ಹೇಳ್ಬೇಕಂದ್ರೆ ಈಗೆಲ್ಲ ಒಂದು 2-3 ದಿನ ಆಯ್ತು ನಾನು ರಜೆ ಮಾಡಲ್ಲ, ಕೆಲಸ ಬಿಟ್ಟು ಒಂದು 2-3 ದಿನ ಆಯಿತು. ನಾನು ಮತ್ತು ಬೇಜಾರಾಗಿ ಸುಮ್ಮನೆ ಅಲ್ಲೇ ಕೂತ್ಕೊಂಡಿದ್ದೆ. ಮತ್ತು ಅಮ್ಮನ ಮನೆಗೆ ಹೋಗ್ಬೇಕಂದ್ರೆ ಅಲ್ಲಿ ನೋಡಿದ್ರೆ ಅಮ್ಮ ಚೆನ್ನಾಗಿ ಮಾತಾಡ್ತೈತಿ. ಅದಕ್ಕೆ ನೋಡಿದ್ರೆ ಇನ್ನೂ ಸ್ವಲ್ಪ ಕೆಲಸ ಹಿಂಗೆ ಬಿಟ್ಟು ಬಂದೇನಂದ್ರೆ ಅವ್ರಿಗೆ ಎಲ್ಲಿ ಮತ್ತು ನಾನು ಬಂದು ಅಲ್ಲೇ ಇರ್ತಾನೆ ಎಲ್ಲ. ಮತ್ತು ಅವ್ರ ಮನೆಯಿಂದ ಎಲ್ಲ ಅವ್ರ ಅಣ್ಣ ಅಂದ್ರೆ ನಮ್ಮ ಅಣ್ಣ ನನಗೆ ತಂದು ಹಾಕ್ತಾನೆ, ನಾವು ತಿಂದ್ರೆ ಏನಾಗಂಗಿಲ್ಲ. ಅವ್ರಿಗೆ ಅದು ಸದ್ಗೆ ಹೊಟ್ಟಿವ್ರಿ, ಬಂದು ಖಾಲಿ ಕುಂದಿರ್ತಾರಲ್ಲ ಮತ್ತು ನಮ್ದು ತಿಂತಾರಲ್ಲ ಅನ್ನೋದು. ಅದಕ್ಕೆ ಅಲ್ಲಿಗೆ ಹೋಗೋಕೆ ಮನಸ್ಸಾಗಿಲ್ಲ. ಯಾಕೋ ಇಲ್ಲಿಗೆ ಬರ್ಬೇಕು ಅನಿಸ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಹೌದಾ, ಹೋಗ್ಲಿ ಬಿಡು, ಯಾಕೆ ಚಿಂತೆ ಮಾಡ್ತಿ, ಆರಾಮಾಗಿರು. ನೀನು ಇಲ್ಲಿ ಕೆಲ್ಸಕ್ಕೆ ಹೋಗ್ಲೇಬೇಕಂತ ನಾವೇನು ಯಾರೂ ಹೇಳಂಗಿಲ್ಲಪ್ಪ. ನಿಮ್ಮ ಅತ್ತಿಗೆ ಹಂಗೆ ಮಾಡ್ತಾರೆ, ನಾನು ಹಂಗೆ ಮಾಡೋಕೆ ಹೋಗಿಲ್ಲ. ಯಾಕಂದ್ರೆ ನಿಮ್ಮ ಅಣ್ಣನ ಮನೆ ಇದು, ಇಷ್ಟ ಬಂದಾಗ ಬರ್ಬೋದು, ಇಷ್ಟ ಬಂದಿನ ಇಲ್ಲೇ ಇರ್ಬೋದು, ನಾನೇನು ಹೇಳಂಗಿಲ್ಲ ನಿನಗೆ. ನೀನು ಕೆಲ್ಸಕ್ಕೆ ಹೋಗ್ಬೇಕಂತನೂ ಏನಿಲ್ಲ. ನಿಮ್ಮ ಅಣ್ಣನ ಸಂಬಳನೂ ಈಗ ಅವಾಗ ಇಷ್ಟ ಕೊಡ್ತಿದ್ರಲ್ಲ, ಈಗ ಒಂದು 4-5 ಸಾವಿರ ಹೆಚ್ಚಿಗೆ ಮಾಡ್ಯಾರ. ಯಾಕಂದ್ರೆ ಫಸ್ಟಿಗೆ ಅಷ್ಟು ಗಿರಾಕಿ ಇರ್ತಿದ್ದಿಲ್ಲಂತೆ. ಈಗ ನಿಮ್ಮ ಅಣ್ಣ ಹೋದ್ಮೇಲೆ ಸ್ವಲ್ಪ ಎಲ್ಲ ಚೆನ್ನಾಗಿ ನೋಡ್ಕೊಳಕ್ತಾರಲ್ಲ, ಚೆನ್ನಾಗಿರೋ ಕ್ವಾಲಿಟಿ ಎಲ್ಲ. ಈಗ ಅಂಗಡಿಗೆ ಏನೇನು ಬೇಕೋ ಸಾಮಾನುಗಳೆಲ್ಲ ನಿಮ್ಮ ಅಣ್ಣನ ಆಯ್ಕೆ ಮಾಡಿ ಎಲ್ಲ ತರ್ತಾರಂತೆ. ಈಗ ಅವ್ರಿಗೆ ಓನರ್ ಸ್ವಲ್ಪ ಕೆಲಸ ಕೊಂಬಾಗಿದೆ ಅಂತ. ಆಮೇಲೆ ಪಕ್ಕದ ಬಿಲ್ಡಿಂಗ್ ಒಂದು ರೂಮ್ ಇತ್ತಲ್ಲ, ಅದನ್ನ ಸ್ವಲ್ಪ ಇವರ ಖರೀದಿ ಮಾಡ್ಕೊಂಡು ಸ್ವಲ್ಪ ಬಿಲ್ಡಿಂಗ್ ಎಲ್ಲ ಇಂಪ್ರೂವ್ ಮಾಡ್ಕೊಂಡು ಚೆನ್ನಾಗಾಗತ್ತದಂತೆ. ಅದಕ್ಕೆ ನಿಮ್ಮ ಅಣ್ಣನ ಸಂಬಳನೂ ಹೆಚ್ಚಿಗೆ ಮಾಡ್ಯಾರ. ಅದಕ್ಕೆ ನೀ ಏನು ಟೆನ್ಷನ್ ತಗೋಬೇಡ, ಆರಾಮ ಇಲ್ಲೇ ಇದ್ಬಿಡು ನಮ್ಮ ಜೊತೆಗೆ. ನಮಗೂ ಯಾರು ಇಲ್ಲ ಅಂತಂದು ಬೇಜಾರಾಗುತ್ತೆ. ನೀನೊಬ್ಬನ ಇಲ್ಲೇ ಇದ್ರೆ ನಮಗೂ ಒಂಥರ ಖುಷಿ ಆಗತ್ತೆ ನೋಡು. ಆದ್ರೆ ಅತ್ತೆಯರಿಗೆ ಗೊತ್ತಾದ್ರೆ ಮತ್ತೆ ನಿನ್ನ ಮ್ಯಾಗ ಸಿಟ್ಟಾಕಾರೇನ, ಅದೊಂದೇ ಯೋಚನೆ ನೋಡು ನನಗೆ, ಮತ್ತಿನ್ನೇನಿಲ್ಲ. ಅದು ನಾನು ಮಾತಾಡ್ಬೇಕು ಅಮ್ಮನ ಹತ್ರ. ಮನೆಗೆ ಹೋದ್ರೆ ಮತ್ತು ಅತ್ತಿಗೆ ಇರ್ತಾರೆ, ಮಾತಾಡೋಕ್ಕಾಗಂಗಿಲ್ಲ. ನೋಡ್ತೀನಿ ಮನೆಗೆ ಒಕ್ಕನಿ ಹೋಗಿ ಇಲ್ಲೇ ಎಲ್ಲರ ದೇವಸ್ಥಾನಕ್ಕೆ ಹೋಗೋಣ ಬಾರ ಮಾತು ಕರ್ಕೊಂಬಂದು ಅಲ್ಲೇ ಮಾತಾಡ್ತೀನಿ. ನನಗಂತೂ ಇಲ್ಲಿ ಬಂದಿರೋಕ್ಕಾಗಲ್ಲಮ್ಮ. ಅತ್ತಿಗೆಮ್ಮಂತರೂ ನಾನು ಚೆನ್ನಾಗಿ ನೋಡ್ಕೊಳಲ್ಲ. 1-2 ದಿನ ಉಳ್ಕೊಂಡು ಸಾಕು, ಒಂಥರ ಬೇರೆ ರೀತಿನ ಇದು ಮಾಡಿಬಿಡ್ತಾರೆ. ಅದಕ್ಕೆ ನಮ್ಮ ಮನೆಗೆ ಬಂದನಂತ ನನಗೆ ಅನ್ಸಂಗೆ ಇಲ್ಲ, ಆ ಫೀಲ ಬರೋಂಗಿಲ್ಲ. ಇನ್ನು ಇಲ್ಲಿ ಬಂದ್ರೆ ಹೋಗಿ ಬಿಡಪ್ಪ, ನಮ್ಮ ಅಣ್ಣ ಅತ್ತಿಗೆ ಅದರ ಅನಿಸುತ್ತೆ. ಅಲ್ಲಿ ಹೋದ್ರೆ ಒಂಥರ ಯಾವುದೋ ಬೇರೆ ಪರಿಚಯ ಇಲ್ತಾರೆ ಮನೆಗೆ ಹೋಗ್ಯಾರೇನೋ ಅಂತ ಅನ್ಸ್ಬಿಡ್ತೈತೆ ನನಗೆ. ಏನು ಮುಟ್ಟೋಕ್ಕೂ ತಗೊಳಕ್ಕೂ ಎಲ್ಲದಕ್ಕೂ ಅವ್ರು ಪರ್ಮಿಷನ್ ತಗೋಬೇಕು, ಹಂಗೆ ಮಾಡ್ತಾರೆ. ಅದಕ್ಕೆ ನನಗೆ ಇಲ್ಲಿ ಇರೋಕ್ಕಾಗಲ್ಲಮ್ಮ, ನಾನು ಅಲ್ಲೇ ಅಣ್ಣನ ಜೊತೆಗೆ ಅತ್ತಿಗೆಮ್ಮರ ಮನೆಯಾಗ ಇರ್ತೀನಿ. ನೀನು ಇಲ್ಲಿ ಇರಂಗಾದ್ರಿರಮ್ಮ, ಸುಮ್ಮನೆ ಅಲ್ಲೇ ಬಂದ್ಬಿಡು ಅಂತಂದು ಮಾತಿಗೆ ಅಂತಾನೆ. ಏನು ಮಾಡ್ತಾರೋ ಗೊತ್ತಿಲ್ಲ. ನಮ್ಮಮ್ಮಗೂ ಸಾಕಾಗಿದ್ದತ್ತಿಯಮ್ಮ. ಅವರು ಕರೆಕ್ಟಾಗಿ ಏನು ಅಡುಗೆ ಮಾಡಂಗಿಲ್ಲ ಅಂತೆ, ಸುಮ್ಮನೆ ಬೇಕೋ ಮಾಡ್ತಾರಂತೆ, ಆರ್ಡ್ರ್ ಮಾಡ್ತಾರಂತೆ. ಪಿಜ್ಜಾ ಅದು ಇದು ತನ್ನ ಮಕ್ಳಿಗೆ ಏನು ಬೇಕೋ ಅದನ್ನ ಹೊರಗಿಂದ ಆರ್ಡ್ರ್ ಮಾಡ್ತಾರಂತೆ. ಬರೀ ಹೊರಗಿನ ಊಟನ ತಿನ್ಬೇಕಂತಾರಂತೆ. ಅದು ಎಲ್ಲ ಈಗ ನಮ್ಮ ಅಮ್ಮಗೆ ಸೆಟ್ ಆಗಂಗಿಲ್ಲ, ಮನೆ ಊಟ ಮಾಡಿ. ಅದಕ್ಕೆ ಅವ್ರಿಗೆಲ್ಲ ಬೇಜಾರಾಗ್ಬಿಟ್ಟೈತಿ. ಆದ್ರೆ ಏನು ಮಾಡೋಕ್ಕಾಕತಿ, ಅಣ್ಣನ ಸ್ವಲ್ಪ ಅತ್ತಿಗೆಮ್ಮಗೆ ಹೇಳಿದ್ರೆ ಸರಿ ಆಕತೆ. ಆದ್ರೆ ಅಣ್ಣನ ಏನು ಮಾಡಬೇಕು, ಅಣ್ಣನ ಯಾಕೋ ಇತ್ತೀಚಿಗೆ ಭಾಳ ಚೇಂಜ್ ಆಗ್ಬಿಟ್ಟನ. ಅದಕ್ಕೆ ಏನೂ ಮಾಡೋಕ್ಕಾಗಂಗಿಲ್ಲ. ನಾನು ಅದ ಅಂತ ನೋಡಮ್ಮ, ನೀನು ಹೆಂಗಾರ ಮಾಡು, ನನಗಂತೂ ಅಲ್ಲಿ ಬಂದಿರೋಕ್ಕಾಗಲ್ಲ. ಈ ಕೆಲಸನೂ ಬಿಟ್ಟು ಕುಂತೀನಿ ಈಗ. ಮತ್ತು ಅಲ್ಲಿ ಹೊಲಕ್ಕೆ ಹೋಗಿ ಅಲ್ಲಿರ್ಬೇಕಂತಂದ್ರೆ ಅಲ್ಲಿನೂ ಅವ್ರಿಬ್ರಿಗೆ ಸೆಟ್ ಆಕತಿ. ಮತ್ತು ನಾನು ಹೋದ್ರೆ ಸುಮ್ಮನೆ ಅವ್ರಿಗೂ ಸರಿ ಅನ್ಸಂಗಿಲ್ಲ. ಅದಕ್ಕೆ ನಾನು ಈ ಅಣ್ಣನ ಜೊತೆಗೆ ಇರ್ತೀನಿ ಅಂತಂತಾನೆ. ಅದೇನು ಮಾಡ್ಕೊಂತಾರೆ ಮಾಡ್ಕೊಂಡು ಬಿಡ್ರಿ. ನನಗೂ ಒಂಥರ ಭಾಳ ಖುಷಿ ಆಯ್ತು ನೋಡಪ್ಪ ನಿನ್ನ ಮಾತು ಕೇಳಿ. ನಾನು ಯಾವಾಗೂ ನೀನು ಫಸ್ಟಿಗೆ ಬಂದೆಲ್ಲ, ನನಗೆ ಅವಾಗ ಅನ್ನಿಸ್ತು ಇಲ್ಲೇ ಇರು ನಮ್ಮ ಜೊತೆಗೆ ಅಂತಂದು ಹೇಳೋಣ ಅಂದ್ಕೊಂಡೆ. ಮತ್ತು ಮನೇನು ಇರೋಕೆ ಮತ್ತು ಸ್ವಲ್ಪ ನಾನಾದ್ರೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂತೀನಿ. ಆದರೆ ನೀವು ಸ್ವಲ್ಪ ಎಲ್ಲ ಇದ್ದಂಥರ ಮನ್ಯಾಗ ಇದು ಬಂದವರಲ್ಲ, ಅದಕ್ಕೆ ಆಮೇಲೆ ಹುಡ್ಕೊಳಕ್ಕೆ ರೂಮ್ ಸತ್ಗೂ ಏನು ಚೆನ್ನಾಗಿದ್ದಿಲ್ಲ, ಬಾತ್ರೂಮ್ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ನಾನು ಸುಮ್ಮನಾಗಿದ್ದೆ. ಈಗ ಹೆಂಗಿದ್ರೆ ಅದೇನೋ ಎಲ್ಲದಕ್ಕೂ ಟೈಮ್ ಬರ್ಬೇಕಂತಾರಲ್ಲ, ಹಂಗೆ ನಮ್ಮ ಮನೆಗೆ ಈ ಮನೇನೂ ಸ್ವಲ್ಪ ಚೆನ್ನಾಗಿರೋ ಸಿಕ್ಕತಿ. ಹೆಂಗೆ ನೀನು ಕೆಲಸ ಬಿಟ್ಟದ್ದು ಚೆನ್ನಾಗಾಯ್ತು ಅಂತಂದು ಅತ್ತಿಗೆಮ್ಮ ಹಿಂಗೆ ಅಂತಾರೆ ಅನ್ಕೋಬೇಡ. ಆದರೆ ನೀನು ನಮ್ಮ ಜೊತೆಗೆ ಇರ್ತೀಯಲ್ಲ, ಅದ ನನಗೊಂದು ಖುಷಿ ಆಯ್ತು ನೋಡು. ಆರಾಮಾಗಿ ಇರು, ಏನಾಗಲ್ಲ. ನಿನ್ನ ಕೆಲಸ ಯಾವಾಗ ಸಿಗ್ತತ್ತಲ್ಲ, ಯಾವಾಗ ಹೋಗ್ಕನ್ಸುತ್ತಲ್ಲ ಅವಾಗ ಆರಾಮಾಗಿ ಹೋಗುವಂತಿ, ಏನು ಟೆನ್ಷನ್ ತಗೋಬೇಡ. ಸರಿ, ಇದೇ ಖುಷಿಗೆ ಏನಾದರೂ ಸಿಹಿ ಮಾಡಬೇಕು ಅಂತಂದ್ರೆ, ಅಯ್ಯೋ ಶಾವ್ಗಿ ನಿಮ್ಮ ಅಣ್ಣಗೆ ಚೀಟಿ ಒಳಗೆ ಅದನ್ನ ಬರೆಯೋದ ಮರ್ತ್ಬಿಟ್ಟಿದ್ದೆ. ಈಗ ಅದ ಸ್ವಲ್ಪ ಬೇಗ ಆಕೈತಿ, ಅದನ್ನ ಮಾಡ್ಬೇಕಂದ್ರೆ ಶಾವ್ಗಿನ ಇಲ್ಲ ಮನ್ಯಾಗ. ಅದು ಬಿಟ್ಟು ಮತ್ತು ನಾನೇನು ತರಿಸೇ ಇಲ್ಲ. ಹೆಸ್ರುಬೇಳೆ ಇದ್ರೆ ಹೆಸ್ರುಬೇಳೆ ಪಾಯಸ ಮಾಡ್ತಿದ್ದೆ. ಅದು ಬಿಟ್ಟು ಮತ್ತು ಸಿಹಿ ಏನು ಮಾಡಬೇಕು, ಏನೂ ಇಲ್ಲಲ್ಲ, ಏನೋ ಮಾಡಬೇಕಾಗಿತ್ತು. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ತಗೋರಿ. ನಾನು ಇಲ್ಲಿ ಉಳ್ಕೊಂತಾನಂದ್ರೆ ಅಣ್ಣನೂ ಖುಷಿ ಆಕಾನ. ಅವನಿಗೀಗ ನಾನು ಬರೀ ಬಂದಿಲ್ಲ ಅನ್ನೋದು ಕಷ್ಟ ನನ್ನ ಮ್ಯಾಗ ಸಿಟ್ಟೈತೆ. ಈಗ ನಾನೇನ್ರಿ ಇಲ್ಲೇ ಉಳ್ಕೊಂತಾನಂದ್ರೆ ಅಣ್ಣಗೆ ಭಾಳ ಖುಷಿ ಆಕತಿ. ಒಂದು ಕೆಲಸ ಮಾಡಿರಿ, ಅಣ್ಣನ ಅಂಗಡಿ ನಾನು ಹೆಂಗಿದ್ರು ನೋಡೇನು ಒಂದ್ಸರಿ. ಅದ ಹಿಂಗೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗೋತ್ತಿಗೆ ಒಂದು 3-4 ಅಂಗಡಿ ಬಿಟ್ಟು ಒಂದು ವೈಟ್ ಕಲರ್ ಪೇಂಟ್ ಹೊಡಿಸಾರಲ್ಲ, ಅದು ಅದಲ್ರಿ. ನಾನು ನೋಡೇನು ತಗೋರಿ. ಹಂಗಾದ್ರೆ ನಾನು ಹೋಗಿ ತಗೊಂಬಂದ್ಬಿಡ್ತಾನಂತೆ. ಶಾವ್ಗಿ ಮತ್ತೇನು ತರ್ಬೇಕಿಲ್ರಿ, ಗೋಡಂಬಿ ದ್ರಾಕ್ಷಿ ಎಲ್ಲ ಅದಾವ ಮನ್ಯಾಗ, ತುಪ್ಪ. ಎಲ್ಲವೂ ಅದಾವು. ಶಾವ್ಗಿನ ಅದನ್ನ ಮರ್ತು ಬಂದುಬಿಟ್ಟಿದ್ದೆ.
ತಮ್ಮಂದ್ಬಿಡು, ನಾನು ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ತಾನಂತೆ ಅಡುಗೆಗೆ. ನಿಮ್ಮ ಅಣ್ಣನೂ ಬರ್ತಾರೆ. ಸರಿ ಅತ್ತಿಗೆಮ್ಮ, ಮತ್ತೇನ್ರಿ ನೆನಪಾದ್ರ ಫೋನ್ ಮಾಡಿ ಹೇಳ್ರಿ. ಯಪ್ಪ, ನನಗಂತೂ ಭಾಳ ಖುಷಿ ಆಗತ್ತೈತಿ. ಬರೀ ನಾವಿಬ್ಬರ ಎಲ್ಲಿ ಇರೋದಾಕತ್ತೇನ ಜೀವನ ಪೂರ್ತಿ ಅನ್ನಂಗಾಗಿತ್ತು. ಅದ ಯೋಚನೆ ಆಗ್ಬಿಟ್ಟಿತ್ತು. ಹೆಂಗಿದ್ರು ವಿಜಯ್ ಪಟ್ ನಮ್ಮ ಜೊತೆಗೆ ಇರ್ತಾನಂತಲ್ಲ, ಹಂಗ ಕಾಲ ಕಳೆದಂಗೆಲ್ಲ ಮೋಸ್ಟ್ಲಿ ಅತ್ತೆನೂ ಬಂದು ನಮ್ಮ ಜೊತೆಗೆ ಇದ್ರೆ ಅದಕ್ಕಿಂತ ಖುಷಿ ನನಗೇನೂ ಇಲ್ಲ. ಮತ್ತೆ ಹೋಗಿ ಬಿಸಿ ಬಿಸಿಯಾಗಿ ಎಲ್ಲ ಅಡುಗೆ ಮಾಡ್ತಾನಿದ್ದೆ ಖುಷಿ ಒಳಗೆ. ಇದ ರೋಡ್ನಾಗ ಆ ಬಜಾರಿ ಫಸ್ಟ್ ಟೈಮ್ ಸಿಕ್ಕು ನನಗೂ ಅವಳಿಗೂ ಗಲಾಟೆ ಆಗಿದ್ದು. ಆದ್ರೆ ಏನು ಮಾಡಬೇಕು, ಮರಿಬೇಕಂದ್ರು ಮತ್ತು ಆ ಜಾಗದಾಗ ಬಂದಾಗೆಲ್ಲ ಮತ್ತು ನೆನಪಾಕತ್ತಿ. ಅವಳೇ ಎಲ್ಲಾದರೂ ಇಲ್ಲೇ ಇದ್ರೆ ಸಿಕ್ಕರೆ ಚೆನ್ನಾಗಕತ್ತಿ. ನಾನು ಹುಚ್ಚಿದ್ದಂಗೆ ಅದೀನಿ, ನಾನು ಅನ್ಕೊಂತೀನಿ. ಆದ್ರೆ ಅವಳು ಸಿಗ್ಬೇಕಲ್ಲ, ಅದು ನಾನು ಬಂದ ಟೈಮಿಗೆ ಅವಳು ಬರ್ಬೇಕಲ್ಲ. ಅಯ್ಯೋ, ಇದು ಕನಸ ನಿಜನಾ? ಅಲ್ಲ, ಇದು ಕನಸ ಏನು ಭ್ರಮೆನ ನಿಜನ ಒಂದು ಗೊತ್ತಾಗತ್ತಿಲ್ಲ. ಈಗ ಒಂದು 2-3 ಸರಿ ನಾನು ಇದ್ದ ರೋಡ್ನಾಗ ಅಂಗಡಿಗೆ ಹೋಗಿ ಬರೋಕ್ರೆ ಇಲ್ಲ, ಬರೀ ಇವು ನನ್ನ ಕೈ ಬಿಟ್ಟದ್ದು ಬಿದ್ದದ್ದು ನೆನಪಾಗಿ ಯಾವ ಹುಡುಗನ ನೋಡಿದ್ರೆ ಇವನ್ನ ನೋಡ್ದಂಗೆ ಆಗ್ಬಿಟ್ಟಿತ್ತು. ಆದರೆ ಇವನು ಹೌದಾ ಅಲ್ಲ ಗೊತ್ತಾಗತ್ತಿಲ್ಲಲ್ಲ. ಏನು ಈ ಸರಿ ನನ್ನ ಭ್ರಮೆ ಆಗಿರ್ಬೋದಾ? ಹೆಸರು ಹೆಂಗಿದ್ರು ಹೇಳಲ್ಲ, ಏನೋ ರಮ್ಯಾ. ರಮ್ಯಾ ಅಲ್ಲ, ಮಾತಾಡ್ಸಂತೇಳಿ ಅದ್ರಾಗ ಏನೈತಿ? ಮೋಸ್ಟ್ಲಿ ಅವಾಗ ನಂಗೆ ಜಗಳ ಮಾಡಲ್ಲ ಅನಿಸ್ತೈತಿ. ಯಾಕೆ ಬೇಕಪ್ಪ, ಸುಮ್ಮನೆ ಹೋಗ್ಬಿಡ್ತೇನೆ ನಾನು. ರಮ್ಯಾ, ಅಯ್ಯೋ, ಇದು ಭ್ರಮೆ ಅಲ್ಲ, ನನ್ನ ಹೆಸರಿಗೆ ಹೋಗಾಕತ್ತಾನ ಅಂದ್ರೆ ಅವನು ಅವನೇ ಅನ್ನಿಸ್ತತಿ. ವಿಜಯ್ ನಿಜವಾಗ್ಲೂ ಬಂದನ ಅನ್ನಿಸ್ತತಿ. ಏನ್ರಿ ಇನ್ನೂ ಸಿಟ್ಟೋಗಿಲ್ಲ ನನ್ನ ಮೇಲೆ? ನೋಡಿದ್ರೆ ಮತ್ತೆ ಆ ಕಡೆ ತಿರುಗ್ತಿದ್ದೀರಲ್ಲ, ನೋಡಿರೇ ಇಲ್ಲ ನಂಗೆ. ನಾನೆಲ್ಲೋ ಮೊನ್ನೆ ಸಾರಿ ಕೇಳೋದು ನೋಡಿದ್ರೆ ಇನ್ನೊಂದ್ಸರಿ ಯಾವಾಗ ಇದ್ರ ಸಿಕ್ಕರು ಮಾತಾಡ್ಸ್ತಾರೆ ಬಿಡು ಅನ್ಕೊಂಡೆ. ಆದ್ರೆ ನೀವು ನೋಡಿದ್ರೆ ಮತ್ತೆ ಹಂಗೆ ಮಾಡಕತ್ತೀರಲ್ರಿ. ನಾನೇನಾದರೂ ನಿನ್ನೆ ಮೊನ್ನೆ ಹಿಂಗೆ ಬಂದಾಗ ನೀವಿದ್ದೀರ ಅನ್ನೋ ಥರನೇ ಭ್ರಮೆ ಆಗಿತ್ತು ಅಂದ್ರೆ ಮತ್ತೆ ಇವರು ಏನೇನೋ ತಿಳ್ಕೊತಾರ. ಹೇಳೋದ ಬೇಡ. ಅಯ್ಯೋ ಇಲ್ಲ, ಹಾಗೇನಿಲ್ಲ. ನಾನು ಸಡನ್ನಾಗಿ ನೋಡಿದ್ನಲ್ಲ, ಮುಖ ಗೊತ್ತಾಗಲಿಲ್ಲ. ಅದಲ್ಲದೆ ಏನೋ ನಂಗೆ ನೆನಪಾಯ್ತು, ಅದಕ್ಕೆ ಅಂಗಡಿಗೆ ಹೊಂಟಿದ್ದೆ. ಏನೋ ಮತ್ತೆ ನೆನಪಾಯ್ತು, ಅದಕ್ಕೆ ಏನೋ ಥರ ನಂದು ಹೋಗಕತ್ತಿದ್ದೆ ಅಷ್ಟೇ, ಮತ್ತೇನಿಲ್ಲ. ಆರಾಮದ್ದೀರಾ? ನಾನು ಆರಾಮಿದ್ದೆ ನೋಡ್ರಿ, ನೀವು? ಹ್ಞೂ ರೀ, ನಾನು ಆರಾಮಿದ್ದೀನಿ. ಸರಿ ತಗೊಳ್ರಿ, ನನಗೆ ಟೈಮ್ ಆಯಿತು, ನಾನು ಹೋಗ್ತೇನೆ. ಅಯ್ಯೋ ನಿಂತ್ಕೋರಿ, ಇವರೇನು ಯಾಕೆ ಕರೆಕ್ಟಾಗಿ ಮಾತಾಡಲೇ ಇಲ್ಲಲ್ಲ? ಹೋಗ್ಬಿಡು, ಏನೇನ ಬಿಟ್ಟಿದ್ದ ಊರಾಗಿರ್ತಾನಲ್ಲ, ಯಾವಾಗಾದ್ರೂ ಸಿಗ್ತಾರ. ಹೌದಲ್ಲ, ಅಯ್ಯೋ ದೇವ್ರೇ, ಅವ್ರ ಜೊತೆ ಮಾತಾಡಿದಾಗ ಮಾತಾಡೋಕ್ಕಾಗಿತ್ತು ಅಂತ ಅನಿಸ್ತೈತಿ. ಈಗ ನೋಡಿದ್ರೆ ಇದ್ರಿಗೆ ಬಂದಾರ, ಏನು ಮಾತಾಡಬೇಕು ಏನೋ ಗೊತ್ತಾಗಂಗಿಲ್ಲ. ಒಂಥರ ಯಾಕೋ ಹೆದರಿಕೆ ಭಯ ಆದಂಗೆ ಆಕತಿ. ಯಾಕೆ ಹಿಂಗೆ ಆಗತೈತಿ ಏನಿಲ್ಲ. ಮತ್ತೆ ಇವ್ರ ಮೇಗ ಏನಾದರೂ ಲವ್ ಆಗೈತೆ ನನಗೆ? ಚಿಜಿದೆ, ಹಾಗೇನಿಲ್ಲ. ಮೋಸ್ಟ್ಲಿ ಫಸ್ಟಿಗೆಲ್ಲ ಜಗಳ ಮಾಡ್ತಿದ್ದೆ, ಈಗೆಲ್ಲ ಚೆನ್ನಾಗಿ ಮಾತಾಡಕ್ತಾರಲ್ಲ, ಅವರು ಚೆನ್ನಾಗಿ ಮಾತಾಡ್ತಾರೆ, ನಾನು ಚೆನ್ನಾಗಿ ಮಾತಾಡ್ತೀನಿ. ಅದಲ್ಲದೆ ನಾನು ಎಲ್ಲಿ ಜಾಸ್ತಿ ಗಂಡ್ಮಕ್ಳ ಜೊತೆ ಯಾರಿಗೂ ಮಾತಾಡೇ ಇಲ್ಲಲ್ಲ, ಇವ್ರ ಜೊತೆಗೆ ಎಲ್ಲ ಸ್ವಲ್ಪ ಇಷ್ಟು ಮಾತಾಡಿದ್ದು. ಮೇ ಬಿ ಅದಕ್ಕೆ ಹಂಗೆ ಅನಿಸ್ತೈತಿ. ಹೋಗ್ಬಿಡು, ಹೋದ್ರು. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ